ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿನ ಫೆಬ್ರವರಿ ತಿಂಗಳಿನ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಯಾವುದೇ ಒಂದು ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಅಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಯಾವ ಗ್ರಹಗಳು ಯಾವ ಮನೆಯಲ್ಲಿ ಅಂದರೆ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ, ಆ ಸಂಚಾರದಿಂದ ನಿಮ್ಮ ರಾಶಿಗೆ ಅಂದರೆ ವೃಷಭ ರಾಶಿಗೆ ಯಾವ ಪ್ರಭಾವದ ಅನುಭವ ಆಗುತ್ತೆ, ಯಾವ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬುಧ ನಿಮ್ಮ 10ನೇ ಮನೆಯಾದಂತಹ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ವೃತ್ತಿಪರ ಬುದ್ಧಿವಂತಿಕೆ ಮತ್ತು ಸಂವಹನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆ ಶುಕ್ರ ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರ 10ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಮರಸ್ಯ ಮತ್ತು ಸೃಜನಶೀಲತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆ ಸೂರ್ಯ ಕೂಡ ನಿಮ್ಮ 10ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಅಧಿಕಾರ, ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಈ ಒಂದು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಹಾಗೆ ಮಂಗಳ ಈ ಸದ್ಯಕ್ಕೆ 9ನೇ ಮನೆಯಲ್ಲಿದ್ದು ನಂತರ ಇದೇ ತಿಂಗಳಿನಲ್ಲಿ ನಿಮ್ಮ 10ನೇ ಮನೆಯಾದ ಕುಂಭ ರಾಶಿಗೆ ಸಂಚಾರವನ್ನು ಬದಲಾಯಿಸ್ತಾನೆ. ಅದರಿಂದ ವೃತ್ತಿಯಲ್ಲಿ ಧೈರ್ಯದ ನಿರ್ಧಾರಗಳು ಮತ್ತು ನಿಮ್ಮ ಉತ್ಸಾಹ ಇವೆರಡರ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಇನ್ನು ಗುರು ನಿಮ್ಮ 2ನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಧನ ಸಂಗ್ರಹ ಮತ್ತು ಮಧುರವಾದಂತಹ ಮಾತುಗಳು ಈ ಎರಡು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಹಾಗಾಗಿ ನೀವು ಧನ ಸಂಗ್ರಹ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಮಾತುಗಳು ಸ್ವಲ್ಪ ಮಧುರವಾಗಿರ್ತವೆ. ಇವಾಗ ಒಂದೊಂದೇ ಕ್ಷೇತ್ರದ ಮೇಲೆ ಯಾವ್ಯಾವ ರೀತಿ ನಿಮಗೆ ಅನುಕೂಲ ಅನಾನುಕೂಲಗಳು ಏನೆಲ್ಲ ಆಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೃತ್ತಿ, ವ್ಯವಹಾರ, ಆರ್ಥಿಕ, ಶಿಕ್ಷಣ, ಆರೋಗ್ಯ, ಸಂಬಂಧಗಳು ಇದು ಎಲ್ಲದ್ರ ಬಗ್ಗೆನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ವೃತ್ತಿ ಮತ್ತು ವ್ಯವಹಾರ. ಈ ಫೆಬ್ರವರಿ ತಿಂಗಳು ಕುಂಭ ರಾಶಿಯಲ್ಲಿ ನಡೆಯುತ್ತಿರುವಂತಹ ಪಂಚಗ್ರಹಗಳ ಸಂಗಮ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸುತ್ತೆ. ಬುಧ, ಶುಕ್ರ, ಸೂರ್ಯ ಮತ್ತು ತಿಂಗಳ ಅಂತ್ಯದಲ್ಲಿ ಮಂಗಳನ ಆಗಮನವು ನಿಮ್ಮ ಕೆಲಸದ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ನೀವು ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿದ್ದರೆ ದೊಡ್ಡ ಸಂಸ್ಥೆಗಳಿಂದ ಅಥವಾ ತಾಂತ್ರಿಕ ಕ್ಷೇತ್ರಗಳಿಂದ ನಿಮಗೆ ಅವಕಾಶಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು 10ನೇ ಮನೆಯಲ್ಲಿ ಇರುವುದರಿಂದ ಸ್ತ್ರೀ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ದೊರೆಯುತ್ತೆ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ಸಿಗುತ್ತೆ. ಆದರೆ ತಿಂಗಳ ಕೊನೆಯ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಫೆಬ್ರವರಿ 23ರಂದು ಮಂಗಳನು 10ನೇ ಮನೆಗೆ ಅಂದರೆ ಕುಂಭ ರಾಶಿಗೆ ಪ್ರವೇಶ ಮಾಡುವುದರೊಂದಿಗೆ ರಾಹುವಿನೊಂದಿಗೆ ಸೇರುವುದರಿಂದ ಅಂಗಾರಕ ಯೋಗ ಉಂಟಾಗುತ್ತೆ. ಇದು ನಿಮಗೆ ಅದಮ್ಯ ಶಕ್ತಿಯನ್ನು ನೀಡಿದರೂ ಕೂಡ ಮೇಲಧಿಕಾರಿಗಳ ವಿರುದ್ಧ ಬಂಡಾಯ ಏಳುವಂತೆ ಮಾಡುವ ಸಂದರ್ಭಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ಹಠಾತ್ತನೆ ಬರುವ ಕೋಪದಿಂದ ನಿಮ್ಮ ಹೆಸರಿಗೆ ಧಕ್ಕೆ ಬಾರದಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗಾಗಿ ಶಾಂತಿಯ ನಡವಳಿಕೆಯನ್ನು ನೀವು ಸ್ವಲ್ಪ ಅಳವಡಿಸಿಕೊಳ್ಳೋದು, ಶಾಂತಿಯುತವಾಗಿ ನಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕತೆ ಮತ್ತು ಹಣಕಾಸು. ಆರ್ಥಿಕ ದೃಷ್ಟಿಯಿಂದ ನೀವು ಭದ್ರವಾದಂತಹ ಸ್ಥಾನದಲ್ಲಿ ಇದ್ದೀರಿ. ಶುಭಗ್ರಹವಾದ ಗುರು ನಿಮ್ಮ 2ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಧನಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಉಳಿತಾಯದಲ್ಲಿ ಪ್ರಗತಿ ಕಂಡುಬರುತ್ತೆ. ನಿಮ್ಮ ಮಾತುಗಾರಿಕೆಯಿಂದ ಉತ್ತಮ ವ್ಯವಹಾರಗಳನ್ನು ಕುದುರಿಸ್ತೀರಾ ಅಥವಾ ವೇತನ ಹೆಚ್ಚಳದ ಮಾತುಕತೆಯಲ್ಲಿ ಯಶಸ್ವಿಯಾಗ್ತೀರಾ. ಇದರೊಂದಿಗೆ 11ನೇ ಮನೆಯಲ್ಲಿರುವಂತಹ ಶನಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತೆ ಮಾಡ್ತಾನೆ. ಉದ್ಯಮಿಗಳಿಗೆ ನಗದು ಹರಿವು ಹೆಚ್ಚಾಗುತ್ತೆ. ವಿಶೇಷವಾಗಿ ಸಲಹಾ ಕ್ಷೇತ್ರ, ಶಿಕ್ಷಣ ಅಥವಾ ಸಂವಹನ ರಂಗದಲ್ಲಿ ಇರುವವರಿಗೆ ಇದು ಲಾಭದಾಯಕವಾದಂತಹ ಸಮಯ. ಆದರೆ ತಿಂಗಳ ಕೊನೆಯಲ್ಲಿ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಸ್ನೇಹಿತರಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವಂತಹ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ಬೋದು. ಆದರೆ ನೀವು ನೀಡಬಾರ್ದು, ಎಚ್ಚರಿಕೆ ವಹಿಸಿರೋದು ತುಂಬ ಒಳ್ಳೆಯದು. ಏಕೆಂದರೆ ಅದನ್ನು ನೀವು ವಾಪಸ್ಸು ಪಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಸ್ನೇಹಿತರಕ್ಕೆ ಯಾವ ರೀತಿಯ ಕಷ್ಟ ಬಂದಿದೆ ಅನ್ನೋದನ್ನು ನೋಡಿಕೊಂಡು ನೀವು ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಅದ್ರ ಮುಖಾಂತರ ಸಹಾಯ ಮಾಡ್ಬೋದು. ಅದು ನಿಮ್ಮ ಸ್ವಂತ ವಿವೇಚನೆಗೆ ಬಿಟ್ಟಂತಹ ವಿಷಯ. ಇನ್ನು ಆರೋಗ್ಯ ಮತ್ತು ಕ್ಷೇಮ.
ವೃತ್ತಿಯಲ್ಲಿ ಪ್ರಗತಿ ಇದ್ದರೂ ಕೂಡ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುವುದರಿಂದ ಹೃದಯ ಅಥವಾ ಶ್ವಾಸಕೋಶದ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ವಿವರಿಸಲಾಗದಂತಹ ಆತಂಕ ಅಥವಾ ಎದೆಯ ಭಾಗದಲ್ಲಿ ಒಂದು ರೀತಿಯ ಭಾರದ ಅನುಭವ ಉಂಟಾಗ್ಬೋದು. ಇದು ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಉಂಟಾಗುವಂತಹ ಮಾನಸಿಕ ಆತಂಕ ಕೂಡ ಆಗಿರ್ಬೋದು. 10ನೇ ಮನೆಯಲ್ಲಿ ಗ್ರಹಗಳ ಭಾರ ಹೆಚ್ಚಿರುವುದರಿಂದ ಮೊಣಕಾಲು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಓಡುವುದು ಅಥವಾ ಮೆಟ್ಟಿಲು ಹತ್ತುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ತಿಂಗಳ ಕೊನೆಯಲ್ಲಿ ಉರಿಯೂತ ಅಥವಾ ಹಠಾತ್ತನೆ ಜ್ವರದ ಲಕ್ಷಣಗಳು ಕಂಡುಬರಬಹುದು. ದಿನಕ್ಕೆ ಸಾಕಷ್ಟು ನೀರನ್ನು ಕುಡಿಯುವುದು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ವಾಯು ತತ್ವದ ಪ್ರಭಾವವನ್ನು ಸಮತೋಲನಗೊಳಿಸಲು ಸಹಕಾರಿಯಾಗುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರುತ್ತೆ. 2ನೇ ಮನೆಯಲ್ಲಿರುವಂತಹ ಗುರು ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯ ಮತ್ತು ಶುಭ ಸಮಾರಂಭಗಳ ಸೂಚನೆಯನ್ನು ನೀಡ್ತಾನೆ. ನಿಮ್ಮ ಮಾತುಗಳು ಸಂಗಾತಿ ಮತ್ತು ಮಕ್ಕಳಿಗೆ ನೆಮ್ಮದಿಯನ್ನು ನೀಡುತ್ತೆ. ಮನೆಯಲ್ಲಿ ಸಣ್ಣ ಮಟ್ಟದ ಪೂಜೆ ಅಥವಾ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಹ ಸಾಧ್ಯತೆ ಇದೆ. ಆದರೆ 4ನೇ ಮನೆಯಲ್ಲಿರುವಂತಹ ಕೇತು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಯನ್ನು ತರಬಹುದು ಅಥವಾ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಅತೃಪ್ತಿಯನ್ನು ಮೂಡಿಸಬಹುದು. ಕಚೇರಿಯ ಒತ್ತಡವನ್ನು ನೀವು ಮನೆಗೆ ತರಬೇಡಿ. ಮನೆಯ ವಿದ್ಯುತ್ ಉಪಕರಣಗಳು ಅಥವಾ ಕಟ್ಟಡದ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳು ಈ ತಿಂಗಳಲ್ಲಿ ನಿಮಗೆ ಎದುರಾಗುವಂತಹ ಸಾಧ್ಯತೆ ಇದೆ. ಕುಟುಂಬದ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸುವುದು ಮುಖ್ಯ. ಇನ್ನು ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ಫೆಬ್ರವರಿ ತಿಂಗಳು ಮಿಶ್ರ ಫಲಿತಾಂಶದ ತಿಂಗಳಾಗಿರುತ್ತೆ. 4ನೇ ಮನೆಯಲ್ಲಿರುವಂತಹ ಕೇತು ಏಕಾಗ್ರತೆಗೆ ಭಂಗವನ್ನು ತರಬಹುದು ಅಥವಾ ಸದ್ಯದ ಓದಿನ ಬಗ್ಗೆ ಅತೃಪ್ತಿಯನ್ನು ಮೂಡಿಸಬಹುದು. ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮವನ್ನು ಹಾಕಬೇಕಾಗುತ್ತದೆ. ಆದರೆ MBA ಅಥವಾ ಕಾನೂನು ಅಥವಾ ಸಮೂಹ ಸಂವಹನದಂತಹ ವೃತ್ತಿಪರ ಕೋರ್ಸ್ಗಳನ್ನು ಮಾಡ್ತಾ ಇರೋರಿಗೆ ಬುಧನ ಸಂಚಾರ ವರದಾನವಾಗುತ್ತೆ. ನಿಮ್ಮ ತರ್ಕಬದ್ಧ ಆಲೋಚನೆ ಮತ್ತು ಪ್ರೆಸೆಂಟೇಷನ್ನಿನ ಕೌಶಲ್ಯಗಳು ಉತ್ತಮವಾಗಿರ್ತವೆ. ಸರ್ಕಾರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋರಿಗೆ ಫೆಬ್ರವರಿ 13ರ ನಂತರ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ. ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದಷ್ಟು ಸಣ್ಣ ಪರಿಹಾರಗಳು ಏನು ಅಂತ ನೋಡೋದಾದರೆ, ಈ ನೀವು ವೃತ್ತಿಯಲ್ಲಿನ ಯಶಸ್ಸನ್ನು ಉಳಿಸ್ಕೋಬೇಕು ಮತ್ತು ಕೌಟುಂಬಿಕ ಶಾಂತಿಗಾಗಿ ಕೆಳಗಿನ ಪರಿಹಾರಗಳನ್ನು ನೀವು ನನಗೆ ತಿಳಿಸ್ಕೊಡೋಂಥ ಕೆಳಗಿನ ಪರಿಹಾರಗಳನ್ನು ತಕ್ಕ ಮಟ್ಟಿಗೆ ಅನುಸರಿಸೋದ್ರಿಂದ ಕೆಲವೊಂದಷ್ಟು ಒಳ್ಳೆಯ ಶುಭ ಫಲಗಳನ್ನು ಕಾಣ್ಬೋದು. 4ನೇ ಮನೆಯಲ್ಲಿನ ಕೇತುವಿನ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ. ಇದು ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತೆ. ಹಾಗಾಗಿ ಗಣೇಶನ ಆರಾಧನೆ ಮಾಡಿ ಗಣೇಶನ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಹಾಗೆ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದರಿಂದ ವೃತ್ತಿಯಲ್ಲಿ ಅಧಿಕಾರ ಮತ್ತು ಸರ್ಕಾರದ ಬೆಂಬಲ ದೊರೆಯುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಗೋಸೇವೆ ಅತ್ಯಂತ ಶ್ರೇಷ್ಠ. ಶುಕ್ರವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪು ಇತರ ಯಾವುದೇ ರೀತಿಯ ಒಳ್ಳೆಯ ಆಹಾರ ಪದಾರ್ಥಗಳು, ಹಸುಗಳು ಸೇವನೆ ಮಾಡುವಂತಹ ಆಹಾರ ಪದಾರ್ಥವನ್ನು ನೀವು ಕೊಡೋದ್ರಿಂದ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನನ್ನು ಬಲಪಡಿಸಿಕೊಳ್ಬೋದು. ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ತಿಂಗಳ ಕೊನೆಯಲ್ಲಿ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ತಡೆಯಲು ಕಪ್ಪು ಬಣ್ಣದ ಬಟ್ಟೆಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಇದು ತುಂಬಾ ನೆನಪಿನಲ್ಲಿಟ್ಕೋಬೇಕಾದಂತಹ ವಿಷಯ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.